The Gift of the Magi, a short story which is written by O. Henry. So, here I am presenting the story before you in three parts, and this is the first part. Here I am going. In the description box, I will give you the links to all the parts of the short story, the analysis, what is made by me. Okay, I am Yogesh DH, Assistant Professor, Government First World College, Karkala. Yeah, let us continue with our discussion about the story. This short story, the time, the setting is on 24th December, and year is not mentioned here. We can assume anywhere, anytime, okay, any year. ಈ ಕತೆ ಕ್ರಿಸ್ಮಸ್ ಈವ್ ಅಂದರೆ ಡಿಸೆಂಬರ್ 24th ಅಂದು ನಡೆದಂತಹ ಒಂದು ಕತೆ ಸೆಟ್ಟಿಂಗ್. ಇದು ನಿಜ ಅಂತ ಗೊತ್ತಿಲ್ಲ ನಮಗೆ, ಬಟ್ ಕತೆಗಾರ ಇದನ್ನು ಕ್ರಿಸ್ಮಸ್ ಈವ್ ದಿನ ಮಾಡೋಂಥದ್ದು. ಕ್ರಿಸ್ಮಸ್ಗೆ ಸಂಬಂಧಪಟ್ಟ ಹಾಗೆ, ಜೀಸಸ್ ಕ್ರೈಸ್ಟ್ನ ಬರ್ತ್ಗೆ ಸಂಬಂಧಪಟ್ಟ ಹಾಗೆ, ಹಾಗೆಯೇ ದ ಮೆಜಾಯ್ ಇವರಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ನ ಹೇಳಿ ನಾನು ಮುಂದೆ ಹೋಗ್ತೇನೆ. ಯಾಕೆಂದರೆ ಈ ಕಥೆಯನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಬೇಸಿಕ್ ನಾಲೆಡ್ಜ್ ಒಂದು ಬೇಕಾಗತ್ತೆ. ವೈ ಇಟ್ ಈಸ್ ಗಿಫ್ಟ್ ಆಫ್ ದ ಮೆಜಾಯ್. ಓಕೆ, ಗಿಫ್ಟ್ ಆಫ್ ದ ಮೆಜಾಯ್ ಅಂತ ಹೇಳಿದ್ರೆ, ಮೆಜಾಯ್ ದೆರ್ ಆರ್ 3 ವೈಸ್ ಮೆನ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ದೆರ್ ಆರ್ ಕ್ಯಾಮಲ್ಸ್. ಓಕೆ, ಸೊ ಹಿಯರ್ ದೆರ್ ಆರ್ ಕ್ಯಾಮಲ್ಸ್, 3 ಕ್ಯಾಮಲ್ಸ್ ಆರ್ ದೇರ್. 3 ಕ್ಯಾಮಲ್ಸ್, ಅದರ ಮೇಲೆ 3 ಜನ ಇದ್ದಾರೆ. ಇವರೇ 3 ಜನ. ಇವರು ತುಂಬ ದೂರದಿಂದ ಬೆತ್ಲೆಹೇಮಿಗೆ ಬರ್ತಾರೆ. ಇದು ಬೆತ್ಲೆಹೇಮ್ನ ಸಿಟಿ. ಆ ಊರಿಗೆ ಬರ್ತಾರೆ. ಯಾಕೆಂತ ಹೇಳಿದ್ರೆ ಅವರಿಗೆ ಒಂದು ಭವಿಷ್ಯ ಗೊತ್ತಾಗಿರುತ್ತೆ. ಆ ನಕ್ಷತ್ರ, ಒಂದು ನಕ್ಷತ್ರ ಹುಟ್ಟಿರುತ್ತೆ ಅವರಿಗೆ. ಏನಂತ ಹೇಳಿದ್ರೆ, ಈ ನಕ್ಷತ್ರ ಹುಟ್ಟಿದ್ದು ನಮ್ಮ ಮಸೀಹ, ನಮ್ಮನ್ನು ಕಾಪಾಟಕ್ಕೆ ಬರ್ತಾರಂತಹ ದೇವರು ಅಂತ ಅಂದ್ಕೊಂಡಿರ್ತಾರೆ. ಸೊ ಆ ನಕ್ಷತ್ರ ಹುಟ್ಟಿದ ದಿಕ್ಕಿಗೆ ಆ ಮಗುವನ್ನು ಹುಡ್ಕೊಂಡು ಬರ್ತಾರೆ. ನೋಡಿ, ಇಲ್ಲಿ ನಕ್ಷತ್ರ ಕೂಡ ಇದೆ. ಬೆತ್ಲೆಹೇಮ್ ಸಿಟಿಗೆ ಅವರು 3 ಜನ ಬರ್ತಾ ಇದ್ದಾರೆ. ತುಂಬ ದೊಡ್ಡ ಶ್ರೀಮಂತರವರು, ರಾಜರುಗಳಾಗಿರ್ತಾರೆ. ಆ ಮಗುವಿಗೆ ಅಂತಾನೆ, ಹುಟ್ಟಿರುವ ದೇವರಿಗೆ ಅಂತೇಳಿ ಆ ಗಿಫ್ಟ್ಸನ್ನು ತೊಗೊಂಡ್ಬರ್ತಾರೆ. ಆ ಗಿಫ್ಟ್ಸ್ಗೆ ದ ಮೆಜಾಯ್ ಅಂತ ಹೇಳುವಂಥದ್ದು. ಹಾಗಾಗಿ ಕ್ರಿಸ್ಮಸ್ಸಿಗೆ ನಮ್ಮ ಕ್ರಿಶ್ಚಿಯನ್ ಬಾಂಧವರು ಗಿಫ್ಟ್ಸ್ಗಳನ್ನು ಕೊಟ್ಕೊಳ್ತಾರೆ. ಸೊ ಇದರ ನೆನಪು ಅದು ಮೆಜಾಯ್. ಅವರು ಜೀಸಸ್ ಕ್ರೈಸ್ಟ್ ಹುಟ್ಟಿದ್ದಕ್ಕೆ ಗಿಫ್ಟ್ಸನ್ನು ಕೊಡ್ತಾ ಇದ್ರು. ಅದು ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಕ್ರಿಸ್ಮಸ್ ದಿನ ಅಥವಾ ಹಿಂದೆ ನಮ್ಮ ಕ್ರಿಸ್ಮಸ್ ಬಾಂಧವರು ಗಿಫ್ಟ್ಗಳನ್ನು ಕೊಟ್ಕೊಳ್ತಾರೆ. ಅದರ ಒಂದು ನೆನಪಿಗಾಗಿ ಇದು ಆಗ್ತಾ ಬರುತ್ತೆ. ಹಾಗೆಯೇ ಇನ್ನೂ ಅಬೌಟ್ ಸಾಂತಾ ಕ್ಲಾಸ್, ಅವರು ಕೂಡ ಮಕ್ಕಳಿಗೆ ಗಿಫ್ಟ್ಗಳನ್ನು ಕೊಡ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಹೀಗೆ ಆ ನಂಬಿಕೆನ ಇಟ್ಕೊಂಡು ಈ ಕತೆ ಇರುವಂಥದ್ದು. ರೈಟ್, ದ ಮೆಜಾಯ್. ಮುಖ್ಯವಾಗಿ ದ ಟೈಟಲ್ ಆಫ್ ದ ಸ್ಟೋರಿ ದ ಗಿಫ್ಟ್ ಆಫ್ ದ ಮೆಜಾಯ್. ಕ್ರಿಸ್ಮಸ್ ಹಿಂದಿನ ದಿನ ಗಿಫ್ಟ್ಗಳನ್ನು ಕೊಡುವಂಥದ್ದು. ಸೊ ಈ ಕಥೆಯಲ್ಲಿ ಮುಖ್ಯವಾಗಿ ಬರುವಂತಹ 2 ಕ್ಯಾರೆಕ್ಟರ್ಗಳು, ಇರೋದೇ 2 ಕ್ಯಾರೆಕ್ಟರ್ ಇದರಲ್ಲಿ. ಒಂದು ಜಿಮ್. ಸೊ ಅವರ ಕಂಪ್ಲೀಟ್ ನೇಮ್ ನಾವು ಮುಂದೆ ನೋಡ್ತೀವಿ. ಇಲ್ಲಿ ಅವರ ಶಾರ್ಟ್ ಪೆಟ್ ನೇಮ್ಸ್ಗಳನ್ನು ನೋಡ್ತಾ ಹೋಗುವ. ಜಿಮ್ ಆ್ಯಂಡ್ ಡೆಲ್ಲಾ. ಜಿಮ್ ಗಂಡ, ಡೆಲ್ಲಾ ಹೆಂಡತಿ, ಹಸ್ಬೆಂಡ್ ಆ್ಯಂಡ್ ವೈಫ್. ಲವ್ ಇಸ್ ಎವ್ರಿಥಿಂಗ್ ಬಿಫೋರ್ ಎನಿಥಿಂಗ್ ಇನ್ ದ ವರ್ಲ್ಡ್. ಇವರ ಕುಟುಂಬದಲ್ಲಿ ಪ್ರೀತಿಗೆ ಕೊರತೆ ಇಲ್ಲ. ಲವ್ ಇಸ್ ಎವ್ರಿಥಿಂಗ್. ಪ್ರೀತಿಯೇ ತುಂಬ ಮುಖ್ಯ ಆಗುತ್ತೆ. ಅದನ್ನು ಎದುರುಗಡೆ ಪ್ರಪಂಚದ ಎಲ್ಲ ಸುಖಗಳು ಕೂಡ ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಅಂಥ ಒಂದು ಕತೆ ಇದು. ಲವ್ ಸ್ಟೋರಿ ಆಫ್ ದಿಸ್ ಕಪಲ್. ಈ ಇಬ್ಬರು ಜೋಡಿಯ ಕಥೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ರೈಟ್. ಸೊ ಟೆಕ್ಸ್ಟ್ ಬುಕ್ನಲ್ಲಿ ಹೇಗಿದೆಯೋ ಹಾಗೇ ಲೈನ್ ಬೈ ಲೈನ್ ನಾನಿಲ್ಲಿ ನೋಡ್ತಾ ಹೋಗ್ತೀನಿ ನಿಮಗೆ. ಸೊ ಟ್ರೈ ಟು ಕಾನ್ಸಂಟ್ರೇಟ್ ಲೈನ್ ಬೈ ಲೈನ್. ರೈಟ್. So here Della, so she was counting money, $1.87. Okay, that much money she had. So it's a very meager amount. ಒಂದು ಸ್ವಲ್ಪ ಮಾತ್ರ ಹಣ ಅವಳ ಹತ್ರ ಇದೆ. ಕೌಂಟ್ ಮಾಡ್ತಾ ಇದ್ದಾಳೆ. ದಟ್ ವಾಸ್ ಆಲ್. ನೋಡಿ, ಪುನಃ ಕೌಂಟ್ ಮಾಡ್ತಾಳೆ. ದಟ್ ವಾಸ್ ಆಲ್. ಆ್ಯಂಡ್ 60 cents ಆಫ್ ಇಟ್ ಇನ್ ಪೆನ್ನೀಸ್, ಕಾಯಿನ್ಸ್ಗಳಲ್ಲಿ ಇದೆ. Pennies saved 1 and 2 at a time, bulldozing the grocer. ಅವಳ ಹಣವನ್ನು ಹೇಗೆ ಸೇವ್ ಮಾಡಿದ್ದು,
ನಮ್ಮಲ್ಲಿ ಕೂಡ ಮನೆಯ ಹೆಂಗಸರು ಹಣವನ್ನು ಹೇಗೆ ಸೇವ್ ಮಾಡ್ತಾರೆ ಅಲ್ವಾ, ಸಾಸಿವೆ ಡಬ್ಬಿಯಲ್ಲಿ. ಹೀಗೆ ಸೀಕ್ರೆಟ್ ಜಾಗಗಳಿರುತ್ತೆ. ಇಂಥ ಜಾಗಗಳಲ್ಲಿ ಆ ಹಣವನ್ನು ಉಳಿಸಿದ್ದು, ಮನೆಗೆ ಖರ್ಚು ಕೊಟ್ಟಂಥ ಹಣವನ್ನು ಎಲ್ಲ ಉಳಿಸಿ ಮನೆಯ ಭವಿಷ್ಯಕ್ಕೆ ಆಗುತ್ತೆ, ಕಷ್ಟ ಕಾಲಕ್ಕೆ ಆಗುತ್ತೆ ಅಂತೇಳಿ ಕೂಡಿಸಿಟ್ಟಿರ್ತಾರೆ. ಸೊ ಇವಳು ಹುಡುಕ್ತಾ ಹೋಗ್ತಾಳೆ. ಹಾಗೆ ಅವಳಿಗೆ ಸಿಕ್ಕಿದ್ದು ಇಷ್ಟು ಮಾತ್ರ, $1.87 ಇಷ್ಟು ಮಾತ್ರ ಅವಳಿಗೆ ಸಿಕ್ಕತ್ತೆ. ಅವಳು ಹೇಗೆ ಈ ದುಡ್ಡನ್ನು ಸೇವ್ ಮಾಡಲು? ಬುಲ್ಡೋಸಿಂಗ್ ದ ಗ್ರಾಸರ್. ದ ವರ್ಡ್ ವಾಟ್ ಈಸ್ ದ ಬುಲ್ಡೋಸಿಂಗ್ ದ ಗ್ರಾಸರ್? ನಮಗೆ ಬುಲ್ಡೋಸರ್ ಗೊತ್ತು, ಬುಲ್ಡೋಸಿಂಗ್ ಗೊತ್ತಿಲ್ಲ. ಮೇಕಿಂಗ್ ಸಂಬಡಿ ಅಕ್ಸೆಪ್ಟ್ ಅನ್ವಿಲಿಂಗ್ಲಿ ದ ಅಮೌಂಟ್ ಲೆಸ್ ದ್ಯಾನ್ ಡಿಮ್ಯಾಂಡೆಡ್. ಓಕೆ, ಸೊ ನಾವು ಅದರಲ್ಲಿ ಬಾರ್ಗೇನಿಂಗ್, ಚೊರೆ ಮಾಡೋದು ಅಂತ ಕೂಡ ಹೇಳ್ತೀವಿ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ. ಆ್ಯಂಡ್ ದ ವೆಜಿಟೇಬಲ್ ಮ್ಯಾನ್, ತರಕಾರಿಯವನ ಹತ್ರ, ದಿನಸಿಯವನ ಹತ್ರ. ಆ್ಯಂಡ್ ದ ಬುಚ್ಚರ್ ಅಂತ ಹೇಳಿದ್ರೆ ಮಾಂಸ ಕಟ್ ಮಾಡೋಂಥವ್ನು, ಮಾರಾಟ ಮಾಡೋಂಥವ್ನು, ಅವನ ಹತ್ರ. ಸೊ ಅಂಟಿಲ್ ಒನ್ ಚೀಕ್ಸ್ ಬೋರ್ನ್, ಎಲ್ಲಿವರೆಗೆ ಅವಳು ಹಾಗೆ ಮಾಡ್ತಾಳೆ ಅಂತ ಹೇಳಿದ್ರೆ ಅವ್ರಿಗೆ ಸಿಟ್ಟು ಬಂದು ಮುಖದಲ್ಲಿ ಕೆಂಪು ಬರಬೇಕು. ಆಯಿತು, ಅಷ್ಟು ಕೋಪ ಆಗಬೇಕು, ಅಷ್ಟು ಅವಳು ಅವ್ರ ಹತ್ರ ಬಾರ್ಗೇನ್ ಮಾಡ್ತಾಯಿದ್ಲು. ಆ್ಯಂಡ್ ದ ಸೈಲೆಂಟ್ ಇಂಪಿಟೇಷನ್ಸ್, ಕೆಲವೊಬ್ರು ಹೇಳ್ತಾ ಇರಲಿಲ್ಲ, ಹಾಗೇನೆ ಸೈಲೆಂಟಾಗಿ ಅವರು ತೋರಿಸ್ಕೊಳ್ತಾ ಇದ್ರು. ಇವಳು ಹಾಗೇನೆ ಮಾಡ್ತಾಯಿದ್ಲು. ಆ್ಯಂಡ್ ಕೌಂಟೆಡ್ ಇಟ್. ಪೋಸಿಮನಿ. ವಾಟ್ ಇಸ್ ಪೋಸಿಮನಿ? ಕೇರ್ಫುಲ್ನೆಸ್ ಇನ್ ಯೂಸ್ ಆಫ್ ಮನಿ ಆ್ಯಂಡ್ ಅದರ್ ರಿಸೋರ್ಸಸ್. ಸೊ ಹಣವನ್ನು ಬಳಸುವಾಗ ತುಂಬ ಜಾಗೃತೆಯಿಂದ ಅವಳು ಬಳಸ್ಕೊಳ್ತಾ ಇದ್ದು. ದಟ್ ಸಚ್ ಎ ಕ್ಲೋಸ್ ಡೀಲಿಂಗ್ ಇಂಪ್ಲಾಯ್ಡ್. ಯಾಕಂದರೆ ಕಷ್ಟದಲ್ಲಿದೆ ಕುಟುಂಬ, ತನ್ನ ಗಂಡ ತಾನೇ ಅಂತ ಫ್ಯಾಮಿಲಿ, ತುಂಬ ಹಣದ ಕೊರತೆ ಇದೆ. ಹಾಗಾಗಿ ಅವಳು ಇಷ್ಟೆಲ್ಲ ಕಷ್ಟದಲ್ಲಿ ಅವಳು ದುಡ್ಡನ್ನು ಉಳಿಸ್ಕೊಳ್ತಾ ಇದ್ದಾಳೆ. 3 times ಇದೆಲ್ಲ ಕೌಂಟೆಡ್ ಇಟ್, 3 ಬಾರಿ ಕೌಂಟ್ ಮಾಡ್ತಾಳೆ. $1.87 ಆ್ಯಂಡ್ ದ ನೆಕ್ಸ್ಟ್. ಓಕೆ, ಎಷ್ಟು ಬಿಟ್ಟರೆ ಬೇರೆ ಹಣ ಇಲ್ಲ ಅಲ್ಲಿ, ಎಷ್ಟು ಹುಡುಕಿದ್ರು ಕೂಡ ಅಷ್ಟೇ ಹಣ ಇದೆ. ಎಷ್ಟಿದೆ ಹಣ? ರೈಟ್, ಮತ್ತೆ ಕೌಂಟ್ ಮಾಡಿ ಎಷ್ಟಿದೆ. 3 ಬಾರಿ ಅವಳು ಕೌಂಟ್ ಮಾಡಿ, ಒಮ್ಮೆ ನಾವು ಕೂಡ ಕೌಂಟ್ ಮಾಡುವಲ್ಲ. ರೈಟ್, ವಾಟ್ ಇಸ್ ದ ಅಮೌಂಟ್? ಎಸ್ $1.87. ರೈಟ್, ಆ್ಯಂಡ್ ದ ನೆಕ್ಸ್ಟ್ ಡೇ ವುಡ್ ಬಿ ಕ್ರಿಸ್ಮಸ್. ನಾಳೆ ಕ್ರಿಸ್ಮಸ್ ಹಬ್ಬ ಇದೆ. ಇವಳ ಆಲೋಚನೆ ಏನು ನೋಡುವ ಇಲ್ಲಿ. ದೇರ್ ವಾಸ್ ಕ್ಲಿಯರ್ಲಿ ನಥಿಂಗ್ ಟು ಡೂ ಬಟ್ ಎ ಫ್ಲಾಪ್ ಡೌನ್. ಏನು ಮಾಡೋಕ್ಕಾಗಲ್ವಲ್ಲ, ಇಷ್ಟು ಸಣ್ಣ ಅಮೌಂಟ್ ಇದ್ರೆ ನನ್ನ ಹತ್ರ, ಕ್ಯಾಶ್ ಇಲ್ಲ ಅಲ್ವಾ, ಏನು ಮಾಡಬೇಕು? ಫ್ಲಾಪ್ ಡೌನ್, ಕುತ್ಕೊಳ್ತಾಳೆ, ಕುಸಿಯೋದಿದು. ಆನ್ ದ ಶಾಬಿ ಲಿಟಲ್ ಕೌಚ್. ಮನೇಲಿ ಹೇಗಿದೆ? ಲಿಟಲ್ ಕೌಚ್, ಕುತ್ಕೊಂಡ ಸೋಫಾ ಶಾಬಿ, ಹಳೆದಾಗಿದೆ, ಕೊಳೆಯಾಗಿದೆ. ಆ್ಯಂಡ್ ಹೌಲ್, ಕೂತು ಹೌಲ್. ವಾಟ್ ಇಸ್ ಹೌಲಿಂಗ್? ಬೊಬ್ಬೆ ಹಾಕೋದು, ಜೋರಾಗಿ ಕಿರಿಸ್ತಾಳೆ. ಸೊ ಡೆಲ್ಲಾ ಡಿಡ್ ಇಟ್. ಡೆಲ್ಲಾ ಹೀಗೆ ಮಾಡ್ತಾಳೆ, ಅನಿವಾರ್ಯ ಆಗಿತ್ತು ಅವಳಿಗೆ. ವಿಚ್ ಇನ್ಸ್ಟಿಗೇಟ್ಸ್ ದ ಮಾರಲ್ ರಿಫ್ಲೆಕ್ಷನ್ ದಟ್ ಲೈಫ್ ಈಸ್ ಮೇಡ್ ಅಪ್ ಆಫ್ ಸಾಪ್ಸ್, ಸ್ನಿಫಲ್ಸ್ ಆ್ಯಂಡ್ ಸ್ಮೈಲ್ಸ್. ಗೊತ್ತಾಗುತ್ತೆ ಅಲ್ಲಿ ಜೀವನ ಅಂದರೆ ಹಾಗೆ ಅಲ್ವಾ, ಎಲ್ಲ ಮಿಕ್ಸ್ಚರ್ ಆಗಿದೆ. ಏನೆಲ್ಲ ಇದೆ? ಸಾಪ್ಸ್, ದುಃಖ, ಅಳು ಅಲ್ವಾ, ನಗು, ಸ್ಮೈಲ್ಸ್, ಎಲ್ಲ ಮಿಕ್ಸ್ಚರ್ ಆಗಿರೋದೇ ಜೀವನ. ಜೀವನ ಪೂರ್ತಿ ಬರೀ ನಗುನೇ ಇದೆ, ಏನು ಚೆನ್ನಾಗಿರುತ್ತೆ ಹೇಳಿ? ದುಃಖ ಇದೆ, ನಗು ಇದೆ, ಸಂತೋಷ ಇದೆ, ಅಳು ಇದೆ ಅಲ್ವಾ. ವಿತ್ ಸ್ನಿಫಲ್ಸ್ ಪ್ರಿಡಾಮಿನೇಟಿಂಗ್. ಅದೇ ಇವರ ಜೀವನದಲ್ಲಿ ಸ್ನಿಫಲ್ಸ್, ದುಃಖವೇ ಹೆಚ್ಚಾಗಿದೆ. ಕ್ರೈಸ್, ಕೂಗೋದು, ಅದೇ ಇವರ ಜೀವನದಲ್ಲಿ ಜಾಸ್ತಿ ಆಗಿದೆ. ಅಂತಹ ಒಂದು ಜೀವನ ಇದು. ವೈಲ್ ದ ಮಿಸ್ಟ್ರೆಸ್ ಆಫ್ ದ ಹೋಮ್. ಮಿಸ್ಟ್ರೆಸ್ ಅಂತ ಹೇಳಿದ್ರೆ ಮನೆಯ ಯಜಮಾನತಿ. ಸೊ ಅವಳ ಹೆಸರೇನು? ಎಸ್, ಡೆಲ್ಲಾ. ಈಸ್ ಗ್ರ್ಯಾಜುಯಲಿ ಸಬ್ಸಿಡೈಸಿಂಗ್ ಫ್ರಮ್ ದ ಫಸ್ಟ್ ಸ್ಟೇಜ್ ಟು ದ ಸೆಕೆಂಡ್. ನೋಡಿ, ಅವಳು ಸೆಕೆಂಡ್ ಸ್ಟೇಜ್ ಇದು ಗೊತ್ತಾಯ್ತು, ಅವಳಿಗೆ ಅರ್ಥ ಆಗಿದೆ, ತನ್ನ ಕುಟುಂಬದಲ್ಲಿ ಕಷ್ಟ ಇದೆ ಅಂತ ಅವಳಿಗೆ ಗೊತ್ತಿದೆ, ಆಯಿತಾ. ಅದು ಮೊದಲ ಸ್ಟೇಜ್. ಮುಂದೆ ಗೊತ್ತಿದ್ದು ನಾವು ಮುಂದುವರಿತೀವಿ ನೋಡಿ, ಮುಂದೆ ಏನು ಮಾಡಬೇಕು ಅಂತೇಳಿ, ಅದು ಸೆಕೆಂಡ್ ಸ್ಟೇಜ್. ಟೇಕ್ ಎ ಲುಕ್ ಅಟ್ ಎ ಹೋಮ್. ಒಮ್ಮೆ ಇಡೀ ಮನೆಯನ್ನು ನೋಡ್ತಾಳೆ. ಸೊ ಮನೆ, ಬಾಡಿಗೆ ಮನೆ. ಎ ಫರ್ನಿಷಡ್ ಫ್ಲ್ಯಾಟ್. ಫರ್ನಿಷಡ್ ಅಂತ ಹೇಳಿದ್ರೆ ಎಲ್ಲ ಬೇಕಾದಂತಹ ಅಗತ್ಯ ಬೇಕಾದಂತಹ ಫರ್ನಿಚರ್ಗಳಿದೆ. ಫ್ಲ್ಯಾಟ್ ಅಟ್ $8 ಪರ್ ವೀಕ್. ಒಂದು ವಾರಕ್ಕೆ $8 ಬಾಡಿಗೆ ಆ ಮನೆಗೆ. ಇಟ್ ಡಿಡ್ ನಾಟ್ ಎಕ್ಸಾಕ್ಟ್ಲಿ ಬೆಗ್ಗರ್ ಡಿಸ್ಕ್ರಿಪ್ಷನ್. ಓಕೆ, ಹಾಗೆ ನೋಡಿದ್ರೆ ಏನೊಂದು ಭಿಕ್ಷುಕರು ಕೂಡ ನೋಡಲಿಕ್ಕೆ ಇರಲಿಕ್ಕಿರೋಂತಹ ಮನೆಯ ಇದು. ಬಟ್ ಇಟ್ ಸರ್ಟನ್ಲಿ ಹ್ಯಾಡ್ ದಟ್ ವರ್ಡ್ ಆನ್ ದ ಲುಕ್ ಔಟ್ ಫಾರ್ ಮೆಂಡಿಕೆನ್ಸಿ ಸ್ಕ್ವಾಡ್. ಮೆಂಡಿಕೆನ್ಸಿ ಸ್ಕ್ವಾಡ್ ಅಂತ ಹೇಳಿದ್ರೆ ಬೆಗ್ಗರ್ಸ್ಗಳ ಒಂದು ಟೀಮ್. ಯಾರು ಬಂದರೂ ಕೂಡ ಇದು ನೋಡಿ ಹಾಗೆ ಅಂದ್ಕೋಬೇಕು, ಏನಾದರೂ ಭಿಕ್ಷುಕರ ಮನೆ ಅಂತೇಳಿ. ಹಾಗೆ ಆ ಮನೆಯ ಪರಿಸ್ಥಿತಿ ಆಗಿದೆ. ಸೊ ಫೈನಾನ್ಷಿಯಲಿ ಕಷ್ಟಗಳು ತುಂಬಾ ಇದೆ. ಇನ್ ದ ವೆಸ್ಟಿಬ್ಯೂಲ್, ಅಂಗಳ. ವೆಸ್ಟಿಬ್ಯೂಲ್ ಅಂತ ಹೇಳಿದ್ರೆ ಮನೆಯ ಮುಂದಿನ ಅಂಗಳ. ಬಿಲೋ ವಾಸ್ ಎ ಲೆಟರ್ ಬಾಕ್ಸ್. ಓಕೆ, ಇಲ್ಲೊಂದು ಲೆಟರ್ ಬಾಕ್ಸ್ ಇದೆ ನೋಡಿ, ಆಯಿತಾ. ಇಂಟು ವಿಚ್ ನೋ ಲೆಟರ್ ವಿಡ್ ಗೋ. ಈ ಬಾಕ್ಸ್ಗೆ ಯಾವುದೇ ಲೆಟರ್ಸ್ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ
ಹಣ ಇದ್ದರೆ ಮಾತ್ರ ಜನ ಬರ್ತಾರೆ ನಮ್ಮ ಹತ್ರ. ಹಣ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ? ನೋ. ಆ್ಯಂಡ್ ಆ್ಯನ್ ಎಲೆಕ್ಟ್ರಿಕ್ ಬಟನ್, ಕಾಲಿಂಗ್ ಬೆಲ್ ಹೇಳ್ತೀವಲ್ವ ನಾವು, ನೋಡಿ ಕಾಲಿಂಗ್ ಬೆಲ್ ಇದೆ. ಕಾಲಿಂಗ್ ಬೆಲ್ ಯಾಕೆ ಹೇಳಿ? ಜನ ಮನೆಗೆ ಯಾರು ಬರೋದಿದ್ರೆ ಅಲ್ಲಿ ಕಾಲಿಂಗ್ ಬೆಲ್ ಮಾಡ್ತಾರೆ ಅಂತ ಹೇಳಿ. ಓಕೆ, ಬಟ್ ವಿಚ್ ನೋ ಮಾರ್ಟಲ್ ಫಿಂಗರ್ ಕುಡ್ ಕೋಕ್ಸ್ ರಿಂಗ್, ಯಾರೂ ಕೂಡ ಆ ಮನೆಯ ರಿಂಗನ್ನು ಬೆಲ್ಲನ್ನು ಬಾರಿಸ್ತಿಲ್ಲ. ನಾವು ಟ್ರೈ ಮಾಡುವ. ರೈಟ್. ಸೊ ದಿಸ್ ಇಸ್ ದ ಕಾಲಿಂಗ್ ಬೆಲ್ ಆಫ್ ದ ಹೋಮ್. ರೈಟ್. ಯಾರು ಕೂಡ ಬರೋದಿಲ್ಲ ಆ ಮನೆಗೆ, ಯಾರು ಕೂಡ ಡೋರ್ ಬೆಲ್ಲನ್ನು ಅವರು ನಾಕ್ ಮಾಡೋದಿಲ್ಲ. ಆಲ್ಸೋ ಅಪರ್ಟೈನಿಂಗ್ thereunto was a card bearing the name James Dillingham Young. ಸೊ ಹಾಗೆಯೇ ಮನೆಯ ಬಾಗಿಲ ಮೇಲೆ ಅವನ ಹೆಸರಿದೆ. ಲುಕ್ ಅಟ್ ಇಸ್ ಕಂಪ್ಲೀಟ್ ನೇಮ್, ಅವನ ಉದ್ದ ಹೆಸರು ನೋಡಿ, ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್, ಇದು ಅವನ ಹೆಸರು. ಸೊ ಶಾರ್ಟಾಗಿ ಏನು ಕರೆದ್ವಿ ನಾವು? ರೈಟ್, ಜಿಮ್. ಸೊ ಅದವನ ಶಾರ್ಟ್ ನೇಮ್. ದ ಡಿಲ್ಲಿಂಗ್ಹ್ಯಾಮ್ ಇಸ್ ಎ ಸರ್ನೇಮ್ ಅವರದು. ಡಿಲ್ಲಿಂಗ್ಹ್ಯಾಮ್ ಫ್ಯಾಮಿಲಿ, they had been flung to breeze during the former period of prosperity. ಸೊ ಹೀಗೆ ಬಡತನದಲ್ಲಿದ್ದರು ಅವರು? ಇಲ್ಲ, ಹಿಂದೆ ಪ್ರಾಸ್ಪರಿಟಿ, ಯಶಸ್ವಿಯಾಗಿ ಚೆನ್ನಾಗಿದ್ದರು ಅವರು. ಇಟ್ಸ್ ಪೊಸೆಸರ್, ಈ ಮನೆಯ ಯಜಮಾನ, ವಾಸ್ ಬೀಂಗ್ ಪೇಯ್ಡ್ $30 ಪರ್ ವೀಕ್, ಅವನಿಗೆ ವಾರಕ್ಕೆ $30 ಸಂಬಳ ಸಿಗ್ತಾ ಇತ್ತು. ಆಗ ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ. ನೋಡಿ ಏನು ಹೇಳ್ತಾರೆ, ಫ್ಲಂಗ್ ಟು ದ ಬ್ರೀಸ್. ಬ್ರೀಸ್ ಅಂದರೆ ತಂಗಾಳಿ, ಗಾಳಿ ತೇಲಾಡ್ತಾ ಇದ್ರು ಅವರು. ಹಾಗೆ ಇತ್ತು ಅವ್ರದ್ದು. ಬಟ್ ಏನಾಯಿತು, ಸಡನ್ನಾಗಿ ಫ್ಯಾಮಿಲಿಯ ಇನ್ಕಮ್ ಕಮ್ಮಿ ಆಯಿತು, ಅವನ ಸ್ಯಾಲರಿ ಕಮ್ಮಿ ಆಗಿಬಿಡ್ತು. ಆಗ ಈ ಕಷ್ಟದ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಸೊ ನಾವು ಈಗಿನ ಪರಿಸ್ಥಿತಿ, ವೆನ್ ದ ಇನ್ಕಮ್ ವಾಸ್ ಶ್ರಂಕ್ ಅಂದರೆ ಕಮ್ಮಿ ಆಯಿತು, ಕುಸಿತು, ಟು $20 ಪರ್ ವೀಕ್. ದ ಲೆಟರ್ಸ್ ಆಫ್ ಡಿಲ್ಲಿಂಗ್ಹ್ಯಾಮ್ ಲುಕ್ಡ್ ಬ್ಲರ್. ನೋಡಿ ಅವನ ಹೆಸರಿತ್ತಲ್ವ ಡೋರ್ ಮೇಲೆ, ಆ ಹೆಸರು ಈಗ ಅದು ಡಲ್ ಆಗಿದೆ. ಹಣ ಇದ್ದರೆ ಮಾತ್ರ ಜನ ನಮ್ಮ ಹತ್ರ ಬರ್ತಾರೆ, ನಾವು ಹೊಳಿತೀವಿ ನಾವು ಹಾಗೆ ಅಲ್ವಾ? ಈಗ ಇಲ್ಲ. ಆಸ್ ದೋ ದೇ ವರ್ ಥಿಂಕಿಂಗ್ ಸೀರಿಯಸ್ಲಿ ಆಫ್ ಕಾಂಟ್ರಾಕ್ಟಿಂಗ್ ಇನ್ ಟು ಎ ಮಾಡೆಸ್ಟ್ ಆ್ಯಂಡ್ ಅನ್ಯೂಸ್ಯೂಮಿಂಗ್ ಡಿ. ಓಕೆ, ಸೊ ಮಾಡೆಸ್ಟ್, ಅನ್ಯೂಸ್ಯೂಮಿಂಗ್, ಬಹುಶಃ ಈಗ ಅಂದ್ಕೊಂಡಿಲ್ಲ ಈಗಾಗತ್ತೆ ಜೀವನ ಅಂತ ಹೇಳಿ. ಬಟ್ ವೆನ್ ಎವರ್ ಮಿಸ್ಟರ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಎಮ್ ಕೇಮ್ ಹೋಮ್, ರೀಚ್ಡ್ ಹಿಸ್ ಫ್ಲ್ಯಾಟ್, ಎಬೋ ಹಿಸ್ ವಾಸ್ ಕಾಲ್ಡ್. ಮನೆಗೆ ಕೆಲಸ ಮುಗಿಸಿ ಮನೆಗೆ ಬಂದರೆ ಮನೆಯಲ್ಲಿ ಅವನನ್ನು ಜಿಮ್ ಅಂತ ಕರೆಯುವಂತಹ ಒಂದು ಪ್ರೀತಿ ಮಾಡುವಂಥ ಒಂದು ಹೃದಯ ಇದೆ. ಗ್ರೇಟ್ಲಿ ಹಗ್ಗಡ್ ಬಾಯ್. ಓಕೆ, ಅವನ ಪ್ರೀತಿಯಿಂದ ಹಗ್ ಮಾಡುವಂಥವಳು ಯಾರು? ಎಸ್, ಮಿಸಸ್ ಜೇಮ್ಸ್ ಡಿಲ್ಲಿಂಗ್ಹ್ಯಾಮ್ ಯಂಗ್. ಅವಳ ಕಂಪ್ಲೀಟ್ ನೇಮ್ ಅದು ಆಲ್ರೆಡಿ ಇಂಟ್ರೊಡ್ಯೂಸ್ಡ್ ಯು ಆ್ಯಸ್ ಡೆಲ್ಲಾ. ಅವಳ ಹೆಸರು ಡೆಲ್ಲಾ, ರೈಟ್, ವಿಚ್ ಇಸ್ ಆಲ್ ವೆರಿ ಗುಡ್. ಸೊ ದೋ ದೇ ಆರ್ ಹ್ಯಾವಿಂಗ್ ಅ ಸ್ಕೇರ್ಸಿಟಿ ಆಫ್ ಮನಿ, ಮನೆಯಲ್ಲಿ ಹಣದ ಕೊರತೆ ಇದೆ, ಬಟ್ ಪ್ರೀತಿಗೆ ಯಾವುದೇ ಕೊರತೆ ಇಲ್ಲ ಅಂತ ಒಂದು ಕುಟುಂಬ ಇದು. ಗಂಡ ಕೆಲಸ ಮುಗಿಸಿ ಮನೆಗೆ ಬಂದಾಗ, ದಣದು ಬಂದಾಗ ಪ್ರೀತಿ ಮಾಡುವ ಒಂದು ಹೆಂಡತಿ ಮುಖ ನೋಡಿದ್ರೆ ಖುಷಿ ಆಗುತ್ತೆ. ಹಾಗೆ ಅಂಥ ಒಂದು ಪ್ರೀತಿ ಮಾಡೋದು ಹೆಂಗಸದು. ಡೆಲ್ಲಾ ಫಿನಿಶ್ಡ್ ಹರ್ ಕ್ರೈ. ಸೊ ಕೂಗಿ ಸಾಕಾಯ್ತು ಅವಳಿಗೆ ಅಲ್ವಾ? ದುಡ್ಡು ಕೌಂಟ್ ಮಾಡಿದ್ದಾಳೆ, ಕೇವಲ ತುಂಬ $1.57 ಮಾತ್ರ ಇರುವಂಥದ್ದು. ಆ್ಯಂಡ್ ಅಟೆಂಡೆಡ್ ಟು ಹರ್ ಚೀಕ್ಸ್ ವಿತ್ ದ ಪೌಡರ್ ರ್ಯಾಗ್. ಓಕೆ, ಪೌಡರ್ ರ್ಯಾಗ್ ಅಂದರೆ ನೀವು ಪೌಡರ್ ಹಚ್ಕೊಳ್ತಿರಲ್ಲ ಮುಖಕ್ಕೆ, ಆ ಒಂದು ಬಫ್ ಅಂತ ಹೇಳ್ತೀರಿ ನೋಡಿ, ಅದು ಪೌಡರ್ ಹಾಕ್ಕೊಳ್ತಾಳೆ. ಶಿ ಸ್ಟುಡ್ ಬೈ ದ ವಿಂಡೋ ಆ್ಯಂಡ್ ಲುಕ್ಡ್ ಔಟ್ ಡಲ್ಲಿ ಅಟ್ ದ ಗ್ರೇ ಕ್ಯಾಟ್ ವಾಕಿಂಗ್ ಎ ಗ್ರೇ ಫೆನ್ಸ್ ಆ್ಯಂಡ್ ಇನ್ ಎ ಗ್ರೇ ಬ್ಯಾಕ್ಯಾರ್ಡ್. ನೋಡಿ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾಳೆ. ಇಲ್ಲಿ ವರ್ಡ್ಸ್ಗಳ ರಿಪಿಟೇಷನ್ ನೋಡಿ, ಎ ಗ್ರೇ ಕ್ಯಾಟ್, ಗ್ರೇ ಕಲರ್ ಅಂತ ಹೇಳಿದ್ರೆ ನಥಿಂಗ್, ಡಿಕೆಯನ್ನು ಸೂಚಿಸುತ್ತೆ. ಗ್ರೇ ನೋಡಿ, ಎಲೆಗಳೆಲ್ಲ ಒಣಗಿದ ಮೇಲೆ ಏನಾಗುತ್ತೆ, ಅದು ಕರಗಿ ಸತ್ತೋಗಿರುತ್ತೆ, ಭೂಮಿಯನ್ನು ಸೇರ್ಕೊಳ್ಳೋಂಥದ್ದು. ನೋಡಿ ಹಾಗೆ ಜೀವನ ಆಗಿದೆ ಅನ್ನೋದಕ್ಕೆ ಇಲ್ಲಿ ಕಥೆಕಾರ ಸೂಚಕವಾಗಿ ತೋರಿಸ್ತಾ ಹೋಗ್ತಾರೆ. ಗ್ರೇ ಕ್ಯಾಟ್ ವಾಕಿಂಗ್ ಇನ್ ಗ್ರೇ ಫೆನ್ಸ್, ಮನೆಯ ಬೇಲಿ ಕೂಡ ಗ್ರೇ ಬಣ್ಣಕ್ಕೆ ಹಸಿರಿದದ್ದು ಗ್ರೇ ಆಗಿಬಿಟ್ಟಿದೆ. ಆ್ಯಂಡ್ ಎ ಗ್ರೇ ಬ್ಯಾಕ್ಯಾರ್ಡ್ ಅಂದರೆ ಹಿತ್ತಲು ಕೂಡ ಪೂರ್ತಿ ಗ್ರೇ ಕಲರ್ಗೆ ಬಂದುಬಿಟ್ಟಿದೆ. ಪ್ರಾಸ್ಪರಿಟಿ ಇಲ್ಲ, ಯಶಸ್ಸಿಲ್ಲ, ಗಳಿಕೆ ಇಲ್ಲ, ಗ್ರೀನರಿ ಇಲ್ಲ ಅಲ್ವಾ? ಟುಮಾರೋ ವುಡ್ ಬಿ ಕ್ರಿಸ್ಮಸ್ ಡೇ, ನಾಳೆ ಕ್ರಿಸ್ಮಸ್ ಹಬ್ಬ, ಡಿಸೆಂಬರ್ 25 ನಾಳೆ. ಆ್ಯಂಡ್ ಶಿ ಹ್ಯಾಡ್ ಓನ್ಲಿ $1.87, ಇಷ್ಟು ಮಾತ್ರ ಹಣ ಇದೆ, ವಿತ್ ವಿಚ್ ಟು ಬೈ ಜಿಮ್
ಎ ಪ್ರೆಸೆಂಟ್, ತನ್ನ ಪ್ರೀತಿಯ ಗಂಡನಿಗೆ ಒಂದು ಗಿಫ್ಟನ್ನು ಕೊಡಬೇಕು ಅನ್ನೋದೊಂದು ಮಹಾದಾಸೆ ಅವಳಿಗೆ. ಬಟ್ ಹಣ ಇಷ್ಟೇ ಇರುವಂಥದ್ದು. ಏನು ಸಿಕ್ಕತ್ತೆ ಅದಕ್ಕೆ? ಶಿ ಹ್ಯಾಡ್ ಬಿನ್ ಸೇವಿಂಗ್ ಎವ್ರಿ ಪೆನ್ನಿ. ನೋಡಿ, ಪೈಸಾ ಅವಳು ಉಳಿಸ್ಕೊಳ್ತಾ. ಪೆನ್ನಿ ಮೀನ್ಸ್ ಅಲ್ಲಿಯ ಕರೆನ್ಸಿ, ಅದು ಎಕ್ಸಾಮಲ್ಲಿ ಹಾಗೆ ಬರೀಬೇಕು. ಶಿ ವುಡ್ ಫಾರ್ ಮಂತ್ಸ್ ವಿತ್ ದಿಸ್ ರಿಸಲ್ಟ್. ನೋಡಿ, ಉಳಿಸಿ ಅವಳಿಗೆ ಇಷ್ಟು ಹಣ ಆಗಿದೆ ಅವಳ ಹತ್ರ. ಎಷ್ಟು ಕಷ್ಟಪಟ್ಟರು ಕೂಡ ಇಷ್ಟೇ ಆಗಿದ್ದು. ನೋಡಿದ್ವಿ ನಾವು ಅವಳು ಹೇಗೆ ಕಷ್ಟಪಡ್ತಾ ಇದ್ಲು. ಗ್ರಾಸರಿ ಶಾಪ್ ಹತ್ರ, ವೆಜಿಟೇಬಲ್ ಮೆನ್ ಹತ್ರ, ಬುಚ್ಚರ್ ಹತ್ರ, ಅಲ್ವಾ? ರೈಟ್. ನಾವು $20 a week ಡಸನ್ ಗೋ ಫಾರ್. ಮನೆಗೆ ಕುಟುಂಬದ ಖರ್ಚಿಗೆ $20 ಸಿಕ್ಕತ್ತೆ ಸಂಬಳ, ಅದು ಸಾಕಾಗೋದಿಲ್ಲ. ಎಕ್ಸ್ಪೆನ್ಸಸ್, ಖರ್ಚುಗಳು ನೋಡಿ, ಹ್ಯಾಡ್ ಬಿನ್ ಗ್ರೇಟರ್ ದ್ಯಾನ್ ಶಿ ಹ್ಯಾಡ್ ಕ್ಯಾಲ್ಕುಲೇಟೆಡ್. ಎಷ್ಟು ಲೆಕ್ಕ ಮಾಡಿದ್ರು ಕೂಡ ಖರ್ಚು ಆಗ್ತಾನೇ ಇದೆ ಹಣ. ದೇ ಆಲ್ವೇಸ್ ಆರ್, ಖರ್ಚುಗಳು ಇದ್ದೇ ಇರುತ್ತೆ. ಓನ್ಲಿ $1.87 ಟು ಬೈ ಎ ಪ್ರೆಸೆಂಟ್ ಫಾರ್ ಜಿಮ್. ಪುನಃ ಯೋಚನೆ ಮಾಡ್ತಾಳೆ ಪದೇ ಹರ್ ಜಿಮ್. ಅವಳ ಪ್ರೀತಿಯ ಗಂಡನಿಗೆ ಅಯ್ಯೋ ಗಿಫ್ಟ್ ತೊಗೊಳ್ಳಿಕ್ಕೆ ನನ್ನ ಹತ್ರ ಹಣ ಇಲ್ವಲ್ಲ. ಮೆನಿ ಎ ಹ್ಯಾಪಿ ಇಯರ್ ಶಿ ಹ್ಯಾಡ್ ಸ್ಪೆಂಡ್ ಪ್ಲ್ಯಾನಿಂಗ್ ಫಾರ್ ಸಮಥಿಂಗ್ ನೈಸ್ ಫಾರ್ ಹಿಮ್. ಕ್ರಿಸ್ಮಸ್, ಮುಂದಿನ ವರ್ಷ ಕ್ರಿಸ್ಮಸ್ ಬರುತ್ತೆ. ಡಿಸೆಂಬರ್ 25ಗೆ ನನ್ನ ಗಂಡನಿಗೆ ಒಂದು ಒಳ್ಳೆ ಗಿಫ್ಟನ್ನು ಕೊಡಬೇಕು. ತುಂಬ ಯೋಚನೆ ಮಾಡಿರ್ತಾಳೆ, ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಎಷ್ಟು ಸೇವ್ ಮಾಡಿದ್ರು ಇವತ್ತು ನೋಡಿದ್ರೆ ಆ ಸಮಯ ಬಂದಾಗ ಅವಳ ಹತ್ರ ಹಣ ಇಲ್ಲ. ಏನು ಮಾಡಬೇಕು ಅವಳು? ಸಮಥಿಂಗ್ ಫೈನ್, ರೇರ್ ಆ್ಯಂಡ್ ಸ್ಟಾರ್ಲಿಂಗ್. ಅವಳ ಕಲ್ಪನೆ ನೋಡಿ, ತುಂಬ ಅಪರೂಪವಾಗಿರಬೇಕು, ಅದು ತುಂಬ ಚೆನ್ನಾಗಿರಬೇಕು, ಹೊಳಿಬೇಕು, ಗಂಡನಿಗೆ ತುಂಬ ಇಷ್ಟ ಆಗಬೇಕು ಅಂತ ಗಿಫ್ಟನ್ನು ನಾನು ಕೊಡಬೇಕು ಅಂತೇಳಿ. ಸಮಥಿಂಗ್ ಜಸ್ಟ್ ಲಿಟಲ್ ಬಿಟ್ ನಿಯರ್ ಟು ಬೀಯಿಂಗ್ ವರ್ದಿ ಆಫ್ ದ ಆನರ್ ಆಫ್ ಬೀಯಿಂಗ್ ಓನ್ಡ್ ಬೈ. ನೋಡಿ ಅಂತಂದರೆ ಬೀಯಿಂಗ್ ವರ್ದಿ, ಅದನ್ನು ಗಿಫ್ಟನ್ನು ಹಿಡ್ಕೊಂಡ್ರೆ ಅದಕ್ಕೊಂದು ಗೌರವ ಇದೆ. ಅದನ್ನು ಹಿಡ್ಕೊಂಡವ್ರ ಕೈಲಿ ಅಷ್ಟು ಗೌರವ ಸಿಗಬೇಕು ಅದಕ್ಕೆ ಅಂತ ಗಿಫ್ಟನ್ನು ಕೊಡಬೇಕು ಅಂತ ಆಲೋಚನೆ ಆಗಿರುತ್ತೆ ಅವಳದ್ದು. ಆದರೆ ಇರೋ ಇಷ್ಟು ಹಣದಲ್ಲಿ ಏನು ಮಾಡಬೇಕು ಅವಳು? ದರ್ ಇಸ್ ಎ ಪ್ಯೂರ್ ಗ್ಲಾಸ್ ಬಿಟ್ವೀನ್ ದ ವಿಂಡೋಸ್ ಆಫ್ ದ ರೂಮ್. ರೂಮಿನಲ್ಲಿ 2 ಕಿಟಕಿಗಳಿದೆ. ಆ ಕಿಟಕಿಗಳ ಮಧ್ಯದಲ್ಲಿ ಒಂದು ಗ್ಲಾಸ್ ಇದೆ. ಸೊ ಕನ್ನಡಿ ಆಯಿತಾ, ವಿಂಡೋ ಮಧ್ಯೆ ಕನ್ನಡಿ ಇದೆ, ನಾವು ನೋಡ್ಕೊಳ್ಳೋಂಥದ್ದು. ತುಂಬ ಒಳ್ಳೆಯ ಹಳೆಯ ಕನ್ನಡಿ ಅದು. ಪರ್ಹ್ಯಾಪ್ಸ್ ಯು ಹ್ಯಾವ್ ಸೀನ್ ಎ ಪ್ಯೂರ್ ಗ್ಲಾಸ್. ನಿಮ್ಗೆ ಹೇಳ್ತಾ ಇರೋಂಥದ್ದು ಬಹುಶಃ ನಾವು ನೋಡಿರ್ತೀವಿ. $8 ಫ್ಲ್ಯಾಟ್. ಮನೆ ಬಾಡಿಗೆ ಎಷ್ಟು ಇದಕ್ಕೆ? $8. ಬಟ್ ಈ ಮನೆಯಲ್ಲಿ ಪ್ಯೂರ್ ಗ್ಲಾಸ್, ಇಡೀ ಉದ್ದ ನಿಂತ್ಕೊಂಡ್ರೆ ನಾವು ಇಡೀ ದೇಹ ಕಾಣುತ್ತೆ. ನಾವು ಮೇಕಪ್ ಮಾಡ್ಕೊಳ್ಳೋಕ್ಕೆ, ಅಲಂಕಾರ ಮಾಡ್ಕೊಳ್ಳೋಕ್ಕೆ ಅಲ್ವಾ ಬೇಕಾದಂಥ ಒಂದು ದೊಡ್ಡ ಕನ್ನಡಿ ಅದು. ನಾವು ಹೇಗೆ ಕಾಣಿಸ್ತೀವಿ ಅಂತೇಳಿ ಅಂತ ಒಂದು ಪ್ಯೂರ್ ಗ್ಲಾಸ್ ಇದೆ. ಎ ವೆರಿ ಥಿನ್ ಆ್ಯಂಡ್ ವೆರಿ ಎಜಿಲ್ ಪರ್ಸನ್ ಮೇ, ಬೈ ಅಬ್ಸರ್ವಿಂಗ್ ಹಿಸ್ ರಿಫ್ಲೆಕ್ಷನ್ ಇನ್ ಎ ರ್ಯಾಪಿಡ್ ಸೀಕ್ವೆನ್ಸ್ ಆಫ್ ಲಾಂಗಿಟ್ಯೂಡಲ್ ಸ್ಟೆಪ್ಸ್, ಒಬ್ಟೈನ್ ಎ ಫೇರ್ಲಿ ಅಕ್ಯುರೇಟ್ ಕನ್ಸೆಪ್ಷನ್ ಆಫ್ ಹಿಸ್ ಲುಕ್ಸ್. ಆ ಕನ್ನಡಿ ಹೇಗಿದೆ ಅಂತ ಹೇಳಿದ್ರೆ, ವೆರಿ ಥಿನ್, ಸಪೂರ ಇರುವ, ಆ್ಯಕ್ಟಿವ್ ಆಗಿರುವಂತಹ ಒಬ್ಬ ವ್ಯಕ್ತಿ ತನ್ನ ರಿಫ್ಲೆಕ್ಷನನ್ನು, ಬಿಂಬವನ್ನು ಬೇಗನೆ ನೋಡ್ಬೋದು. ಆಯಿತಾ? ತುಂಬ ಲಾಂಗಿಟ್ಯೂಡಲ್ ಸ್ಟ್ರಿಪ್ಸ್ ಅಂತ ಹೇಳ್ತಾರೆ ಇಲ್ಲೀಗ. ವಾಟ್ ಇಸ್ ದಿಸ್? ಗೋಯಿಂಗ್ ಡೌನ್ವರ್ಡ್ಸ್ ರಾದರ್ ದ್ಯಾನ್ ಅಕ್ರಾಸ್. ಓಕೆ, ಹತ್ತಿರ ಬಂದು ನಿಂತ್ಕೋಬೇಕು ಅಂತ ಇಲ್ಲ, ದೂರದಲ್ಲೇ ಕಾಣಿಸುತ್ತೆ ಅಂತ ಒಂದು ಕನ್ನಡಿ ಅದು. ಒಬ್ಟೈನ್ ಫೇರ್ಲಿ ಅಕ್ಯುರೇಟ್ ಕನ್ಸೆಪ್ಷನ್. ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾನು ತೋರ ಇದ್ದೀನ, ಸಪೂರ ಇದ್ದೀನ, ಚಂದ ಇದ್ದೀನ, ಕಪ್ಪಿದ್ದೀನ, ಬಿಳಿ ಇದ್ದೀನ ಅಂತ ಒಂದು ಕನ್ನಡಿ ಅದು. ಡೆಲ್ಲ ಬೀಯಿಂಗ್ ಸ್ಲೆಂಡರ್. ಡೆಲ್ಲ ಹೇಗಿದ್ದಾಳೆ? ಸಪೂರ ಇದ್ದಾಳೆ, ಸ್ಲೆಂಡರ್. ಹ್ಯಾಡ್ ಮಾಸ್ಟರ್ ದ ಆರ್ಟ್. ಅವಳಿಗೆ ಕನ್ನಡಿಯಲ್ಲಿ ನೋಡಿಕೊಂಡು ತನ್ನನ್ನು ತಾನು ಚಂದ ಮಾಡ್ಕೊಳ್ಳೋದಕ್ಕೆ ಅವಳು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾಳೆ ಅಲ್ವಾ? ನಮ್ಮ ಹುಡುಗಿಯರು ಕೂಡ ಹಾಗೇನೆ, ಹುಡುಗರೇನು ಕಮ್ಮಿ ಇಲ್ಲ. ರೈಟ್. ಸಡನ್ಲಿ ಶಿ ವರ್ಲ್ಡ್ ಫ್ರಮ್ ದ ವಿಂಡೋ. ಸೊ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದವಳು ಸಡನ್ನಾಗಿ ತಿರುಗಿಬಿಡ್ತಾಳೆ. ಆ್ಯಂಡ್ ಸ್ಟುಡ್ ಬಿಫೋರ್ ದ ಗ್ಲಾಸ್. ಸೊ ಆ ಮಿರರ್ನ ಮುಂದೆ ನಿಂತ್ಕೊಳ್ತಾಳೆ. ಹರ್ ಐಸ್ ವರ್ ಶೈನಿಂಗ್ ಬ್ರಿಲಿಯಂಟ್ಲಿ. ಇನ್ನು ಚಿಕ್ಕ ಪ್ರಾಯದ ಹುಡುಗಿ, ಕಣ್ಣಿನಲ್ಲಿ ಇಡೀ ಜಗತ್ತನ್ನು ಗೆಲ್ಲುವಂತಹ ಒಂದು ಕನಸಿರುತ್ತೆ ಆ ಹುಡುಗಿಗೆ, ಹೊಳಿತಾ ಇದೆ. ಬಟ್ ಹರ್ ಫೇಸ್ ಹ್ಯಾಡ್ ಲಾಸ್ಟ್ ಇಟ್ಸ್ ಕಲರ್. ಅದರ ಮುಖದಲ್ಲಿ ಆ ಬಣ್ಣ ಕಂದಿದೆ. 20 ಸೆಕೆಂಡ್ಸ್, ವಿತಿನ್ 20 ಸೆಕೆಂಡ್ಸ್. ಯಾಕೆಂದರೆ ಅಷ್ಟು ಕಡಿಮೆ ಹಣದಲ್ಲಿ ಗಂಡನಿಗೆ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ಲು ನೋಡಿ. ಆಗ ಅವಳಿಗೆ ಬೇಜಾರಾಯಿತು. ರ್ಯಾಪಿಡ್ಲಿ ಶಿ ಪುಲ್ಡ್ ಡೌನ್ ಹರ್ ಹೇರ್. ನೋಡಿ, ಸೊ ತನ್ನ ಇಡೀ ಕೂದಲನ್ನು ಕನ್ನಡಿ ಮುಂದೆ ಓಕೆ ತಲೆ ಕಟ್ಟಿದ ಗಂಟನ್ನು ಕಟ್ಟಿ ಬಿಚ್ತಾಳೆ ಇಡೀ ನೋಡಿ. ಆ್ಯಂಡ್ ಲೆಟ್ ಇಟ್ ಫಾಲ್ ಟು ಇಟ್ಸ್ ಫುಲ್ ಲೆಂತ್. ಇಡೀ ಅದು ಉದ್ದ ಕೂದಲು ಕನ್ನಡಿ ಮುಂದೆ ಬೀಳುತ್ತೆ. ಅಷ್ಟು ಉದ್ದನೆಯ ಕೂದಲು ಅವಳಿಗೆ ಇದೆ. ಸೊ ಚಂದದ ಹುಡುಗಿ, ತುಂಬ ಸುಂದರವಾದ ಕೂದಲು, ಉದ್ದನೆಯ ಕೂದಲಿದೆ.
ಸೊ ಆ ಹುಡುಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾಳೆ, ರೈಟ್. ಸೊ ಹಿಯರ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫಸ್ಟ್ ಪಾರ್ಟ್. ಹಿಯರ್ ಮೀಟ್ ಇನ್ ದ ಸೆಕೆಂಡ್ ಪಾರ್ಟ್. ಥ್ಯಾಂಕ್ ಯು.